ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಮಹಾದೇವೇ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸ್ನೇಹಿತರೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನೊಂದು ಅದ್ಭುತವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಮಹಾಲಕ್ಷ್ಮಿ ಮನೆಯೊಳಗೆ ಸ್ಥಿರವಾಗಿ ನಿಲ್ಲಿಸಲ್ಲ, ಮಹಾಲಕ್ಷ್ಮಿ ಚಂಚಲೆ ಅಂತಾರೆ. ಹಾಗಾಗಿ ಮಹಾಲಕ್ಷ್ಮಿ ಶಾಶ್ವತವಾಗಿ ಸ್ಥಿರವಾಗಿ ಮನೆಯೊಳಗೆ ನೆಲೆಸಿ ಸುಖ, ಸಂತೋಷ, ಆರೋಗ್ಯ, ಸಂಪತ್ತು, ಸಮೃದ್ಧಿಯನ್ನು ಕೊಡುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಸಣ್ಣ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ ಅದ್ಭುತವಾದಂಥ ಸ್ತೋತ್ರವನ್ನು ಬೆಳಗ್ಗೆ ನೀವು ಪೂಜೆ ಆದ ತಕ್ಷಣ ಹೇಳ್ಕೊರಿ. ಆಗಿಲ್ಲ ಅಂದ್ರೆ ಸಾಯಂಕಾಲನೇ ಹೇಳ್ಕೊರಿ. ಆಮೇಲೆ ಸಾಯಂಕಾಲ ಪೂಜೆ ಎಲ್ಲ ಮುಗಿದ ನಂತರ ಮಂಗಳಾರತಿ ಆದ ನಂತರ ರಾತ್ರಿ ಈ ಒಂದು ಅಪರಾಧ ಕ್ಷಮಾರ್ಪಣಾ ಸ್ತೋತ್ರ ಮಂತ್ರವನ್ನೇ ಹೇಳ್ಕೊಡ್ತೀನಿ. ನಾವು ಪೂಜೆ ಮಾಡುವಾಗ ಎಷ್ಟೋ ತಪ್ಪುಗಳನ್ನು ಮಾಡ್ತೀವಿ, ಆಹ್ವಾನ ಮಾಡಿಕೊಳ್ಳುವಾಗ ತಪ್ಪುಗಳನ್ನು ಮಾಡಿರ್ತೀವಿ, ಸರಿಯಾಗಿ ಏನು ಸ್ತೋತ್ರಗಳನ್ನು ಉಚ್ಚಾರಣೆ ಮಾಡಿರಂಗಿಲ್ಲ. ಹಾಗಾಗಿ ಎಲ್ಲವನ್ನು ಪೂಜೆ ಮಾಡಿದ ಫಲ ನಮಗೆ ಸಿಗಬೇಕಂದ್ರೆ ಸಂಜೆ ನಿಮ್ಮ ಪೂಜೆ ಎಲ್ಲ ಮುಗಿಸಿ ಕಲಶವನ್ನು ಕದಲಿಸುವಾಗ ಈ ಒಂದು ಮಂತ್ರವನ್ನು ಹೇಳ್ಕೊರಿ. ಆವಾಗ ಮಹಾಲಕ್ಷ್ಮಿ ನಮ್ಮ ಏನೇ ತಪ್ಪ ಇದ್ದರೂ ಕ್ಷಮಿಸಿ ಸಂತೋಷದಿಂದ ಸಂಪತ್ತನ್ನು ವೃದ್ಧಿ ಮಾಡ್ತಾಳೆ, ಧನ ಧಾನ್ಯವನ್ನು ಕೊಡ್ತಾಳೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿರಿ. ಮೊದಲೇ ಸಾರಿ ನನ್ನ ಚಾನಲ್ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಬರೀ ಸ್ತೋತ್ರ ಯಾವ ಥರ ಐತೆ ಅಂತ ನೋಡೋಣ. ಈಗ ಶ್ರೀ ದಕ್ಷಿಣ ಲಕ್ಷ್ಮೀ ಸ್ತೋತ್ರಂ. ತ್ರೈಲೋಕ್ಯ ಪೂಜಿತೆ ದೇವಿ ಕಮಲಾ ವಿಷ್ಣುವಲ್ಲಭೆ ಯಯಾ ತ್ವಂ ಅಚಲಾ ಕೃಷ್ಣೆ ತಥಾ ಭವಮಯಿ ಸ್ಥಿರಾಂ. ಕಮಲ ಚಂಚಲ ಲಕ್ಷ್ಮೀ ಚಲಾಭೂತಿರ್ಹರಿಪ್ರಿಯಾ ಪದ್ಮ ಪದ್ಮಾಲಯಾಂ ಸಮ್ಯಕ್ ಉಚ್ಛೈ ಶ್ರೀ ಪದ್ಮಧಾರಿಣೀ. ದ್ವಾದಶೈತಾನಿ ನಾಮಾನಿ ಲಕ್ಷ್ಮೀ ಸಂಪೂಜ್ಯ ಪಠೇತ್ ಸ್ಥಿರಾ ಲಕ್ಷ್ಮೀರ್ಭವೇತ್ ತಸ್ಯ ಪುತ್ರಧಾರೈ ಸಹ. ಇತಿ ಶ್ರೀ ದಕ್ಷಿಣಾಲಕ್ಷ್ಮೀ ಸ್ತೋತ್ರಂ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸರಳವಾಗಿರುವಂಥ ಒಂದು ಮಹಾಲಕ್ಷ್ಮಿ ಶಾಶ್ವತವಾಗಿ ಮನೆಯೊಳಗೆ ನೆಲೆಸುವಂಥ ಶ್ರೀ ದಕ್ಷಿಣಾಲಕ್ಷ್ಮಿ ಸ್ತೋತ್ರ ಅಂತ. ಈಗ ಅಪರಾಧ ಕ್ಷಮಾರ್ಪಣಾ ಮಂತ್ರವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ಮಂತ್ರವನ್ನು ತಪ್ಪದೆ ನೀವು ಎಲ್ಲರೂ ಹೇಳ್ಕೊರಿ. ಅಪರಾಧ ಕ್ಷಮಾರ್ಪಣಾ ಮಂತ್ರ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಮಯಾ ದಾಸೋಯಮಿತಿ ಮಾಂ ಮತ್ವಾ ಕ್ಷಮಸ್ವ ಪರಮೇಶ್ವರ. ಇಲ್ಲಿ ಪರಮೇಶ್ವರನೇ ಅಂತ ಐತಲ್ಲ, ಅಲ್ಲಿ ತಾಯಿ ಅಂತ ನೀವು ಸೇರಿಸ್ಕೊಳ್ರಿ ಸ್ನೇಹಿತರೆ. ತಾಯಿಯೇ ಮಹಾಲಕ್ಷ್ಮಿ, ನಾನು ಹಗಲಿರುಳು ಅನೇಕ ಸಾವಿರ ತಪ್ಪುಗಳನ್ನು ಮಾಡುತ್ತಿರಬಹುದು. ನಾನು ನಿನ್ನ ದಾಸನು ಎಂದು ಭಾವಿಸಿ ನನ್ನ ಎಲ್ಲ ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸುವಂತ ಪ್ರಾರ್ಥನೆ ಮಾಡ್ಕೋರಿ ಸ್ನೇಹಿತರೆ. ಆವಾಹನಂ ನ ಜಾನಾಮಿ ವಿಸರ್ಜನಂ ಪೂಜಾಂ ಚೈವ ನ ಜಾನಾಮಿ ಕ್ಷಮ್ಯತಾಂ ಪರಮೇಶ್ವರ. ದೇವರನ್ನು ಸರಿಯಾದ ರೀತಿಯಲ್ಲಿ ಆವಾಹನೆ ಮಾಡುವುದು ನನಗೆ ತಿಳಿದಿಲ್ಲ, ವಿಸರ್ಜನೆ ಮಾಡುವ ವಿಧಾನವೂ ತಿಳಿದಿಲ್ಲ, ಪೂಜೆಯನ್ನು ಸಂಪೂರ್ಣವಾಗಿ ವಿಧಿವತ್ತಾಗಿ ಮಾಡುವುದು ನನಗೆ ತಿಳಿದಿಲ್ಲ. ಆದ್ದರಿಂದ ಪರಮೇಶ್ವರನೇ ನನ್ನ ತಪ್ಪುಗಳನ್ನು ಕ್ಷಮಿಸುವಂತ ಅರ್ಥ. ಇಲ್ಲಿ ಪರಮೇಶ್ವರನ ಬದಲು ದೇವಿ ಅಂತ ಹೇಳ್ಕೊರಿ ಸ್ನೇಹಿತರೆ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರ ಯತ್ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ನೀವು ಇಲ್ಲಿ ಸುರೇಶ್ವರನೇ ಬದಲಿ ತಾಯಿಯೇ, ನನ್ನ ಪೂಜೆಯಲ್ಲಿ ಮಂತ್ರಗಳ ಕೊರತೆಯಾಗಿರಬಹುದು, ವಿಧಿವಿಧಾನಗಳಲ್ಲಿ ತಪ್ಪಾಗಿರಬಹುದು, ಭಕ್ತಿಯಲ್ಲಿಯೂ ಕೊರತೆಯಾಗಿರಬಹುದು. ಆದರೂ ನಾನು ಮಾಡಿದ ಈ ಪೂಜೆಯನ್ನು ದಯವಿಟ್ಟು ಸಂಪೂರ್ಣವಾಗಿ ಸ್ವೀಕರಿಸಿ ನನಗೆ ಪೂಜೆಯ ಸಂಪೂರ್ಣ ಫಲವನ್ನು ಅನುಗ್ರಹಿಸುವಂತ ಪ್ರಾರ್ಥಿಸುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಮಂತ್ರ ಸ್ನೇಹಿತರೆ. ಒಟ್ಟಾರೆ ಸರಳವಾಗಿ ಹೇಳುವುದಾದರೆ, ದೇವರೇ, ನನಗೆ ಪೂಜೆಯ ವಿಧಾನ ಸಂಪೂರ್ಣವಾಗಿ ತಿಳಿದಿಲ್ಲ, ತಿಳಿದೋ ತಿಳಿಯದೆಯೋ ಆದ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ನಾನು ಭಕ್ತಿಯಿಂದ ಮಾಡಿದ ಈ ಪೂಜೆಯನ್ನು ಸ್ವೀಕರಿಸು ಎಂಬ ಅತ್ಯಂತ ವಿನಯಪೂರ್ವಕವಾಗಿ ಪ್ರಾರ್ಥನೆ. ನೋಡಿದ್ರಲ್ಲ ಸ್ನೇಹಿತರೆ, ಮಂತ್ರ ಯಾವ ಥರ ಇತ್ತಂತ. ತಪ್ಪದೆ ನೀವು ಎಲ್ಲರೂ ಹೇಳ್ಕೊಂಡು ಆ ತಾಯಿ ಲಕ್ಷ್ಮಿಯನ್ನು ಕೇಳ್ಕೊರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಭೇಟಿ ಆಗೋಣ ಅಂತ.